ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಶಾಂತ್ ಫಿಶ್ ಬ್ಲಾಗ್ ಇನ್ ಕನ್ನಡ. ಸೊ ಇದು ಡೇ ಟು ಪ್ರಾಸೆಸ್ಸು. ಆ್ಯಕ್ಚುಲಿ ಏನಾಯಿತು ಅಂದರೆ ನಾನು ಆಲ್ರೆಡಿ ವಾಟ್ರನ್ನ ಫಿಲ್ ಮಾಡೋಕ್ಕೆ ಸೆಟ್ ಮಾಡಿಬಿಟ್ಟಿದ್ದೀನಿ. ನೀವು ಕಂಪ್ಲೀಟಾಗಿ ನೋಡ್ಬೋದು ಎಷ್ಟು ದೂರ ವಾಟ್ರ್ ಫಿಲ್ ಆಗಿದೆ. ಆ್ಯಂಡ್ ಲೀಕೇಜ್ ಕೂಡ ಏನೂ ಆಗ್ತಿಲ್ಲ. ಅದಕ್ಕೆ ನಾನು ಬೇಗನೆ ಫಿಲ್ ಮಾಡೋಕ್ಕೆ ಟ್ರೈ ಮಾಡಿದೆ, ಯಾಕಂದರೆ ನಾನು ಫಿಶ್ ಶಾಪ್ಗೆ ಹೋಗಬೇಕಾಗಿತ್ತು. ಇದನ್ನು ನಾನು ಕಂಪ್ಲೀಟಾಗಿ ಡೇ 3 ಪ್ರಾಸೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ ನಾನು ಇವತ್ತೇ ಕಂಪ್ಲೀಟಾಗಿ ಫಿಶ್ ಎಲ್ಲ ಬಿಡೋಣ ಅಂತ. ಸೊ ಇದು ಮಾರ್ನಿಂಗೇ ನಾನು ಎತ್ತಿ ಸ್ವಲ್ಪ ಹೊತ್ತು ಫಿಶ್ನಲ್ಲಿ ಇತ್ತು. ಸೊ ತಿರ್ಗಾ ನಾನು ಎತ್ತಿ ಇವಾಗ ವಾಟರ್ ಫಿಲ್ ಮಾಡ್ತಾಯಿದ್ದೀನಿ. ಫುಲ್ ಸೆಟಪ್ ಇಲ್ಲೇ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ, ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಇಲ್ಲಿಂದ ಪೈಪ್ ಕಲೆಕ್ಷನ್ ಕೊಟ್ಟಿರೋದಕ್ಕೆ ಸ್ವಲ್ಪ ಲೀಕೇಜ್ ಕೂಡ ಅಲ್ಲಿ ಆಗ್ತಿದೆ. ಸೊ ಅದಕ್ಕೋಸ್ಕರ ಎಷ್ಟು ದೂರ ನಾನು ವಾಟ್ರ್ ಫಿಲ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇದು ಫುಲ್ ಲೀಕೇಜ್ ಆಗ್ತಿದೆ ಇಲ್ವಾ ಅಂತ ಚೆಕ್ ಮಾಡಬೇಕು. ಅದಕ್ಕೆ ಫುಲ್ ವಾಟ್ರ್ ತುಂಬಿಸೋಣ ಅಂತ ನೋಡಿದೆ. ಬಟ್ ನಾನು ನಿನ್ನೆ ನಿಮ್ಗೆ ಹೇಳಿದ್ದೆ ಹೋದ ವೀಡಿಯೋದಲ್ಲಿ, ಫುಲ್ಲಾಗಿ ತುಂಬಿಸಿದ್ರೆ ಕೂಡ ನಮಗೆ ಇಲ್ಲಿ ಓಪನ್ ಇದೆ ಈ ಒಂದು ಸ್ಪೇಸಲ್ಲಿ. ಸೊ ಓಪನ್ ಇರೋದಕ್ಕೆ ನಮಗೆ ಡಿಸ್ಟರ್ಬ್ ಆಗುತ್ತೆ ಫಿಶ್ಗಳು ಅಂದ್ಬಿಟ್ಟು. ಆ್ಯಂಡ್ ನಾನು ಫುಲ್ಲಾಗೂ ಏನೂ ತುಂಬಿಸ್ತಾ ಇಲ್ಲ, ಜಸ್ಟ್ ನಾನು ಒಂದು ಈ ಒಂದು ಲಿಮಿಟ್ಗೆ ತುಂಬಿಸ್ಕೊಳೋಣ ಅಂತ ಇದ್ದೀನಿ, ನೀರು ಫಿಲ್ ಮಾಡೋಣ ಅಂತ ವಾಟ್ರು. ಆ್ಯಂಡ್ ಇನ್ನೊಂದು ಚೇಂಜಸ್ ಏನಂದರೆ ಬ್ಲಾಗಲ್ಲಿ ಇವತ್ತೇ ನಾನು ಫಿಶಸ್ನ ತೊಗೊಂಬಂದು ಬಿಡೋಣ ಅಂತ ಇದ್ದೀನಿ. ಆ್ಯಕ್ಚುಲಿ ಏನಂದರೆ ತುಂಬ ಕೆಲಸಗಳಿದೆ. ಸೊ ಹೊರಗಡೆ ಕೆಲಸ ತುಂಬ ಇದೆ. ಸೊ ಅದಕ್ಕೋಸ್ಕರ ಇವಾಗೇ ನಾನು ಫಿಶ್ನ ತೊಗೊಂಬಂದು ಬಿಡೋಣ ಅಂತ ಹೇಳ್ತೀನಿ. ಒಂದು ನಿಮಿಷ ಫಿಲ್ ಮಾಡಿಬಿಟ್ಟು ಹೇಳ್ತೀನಿ. ಸೊ ಕಟ್ ಮಾಡ್ಕೊಳೋಣ ಅಂದ್ಕೊಂಡೆ, ಬಟ್ ಕಂಪ್ಲೀಟ್ಲಿ ನೀವು ನೋಡಿದ್ರೆ ಮಾತ್ರನೇ ಅರ್ಥ ಆಗೋದು. ಸೊ ಕಟ್ ಮಾಡಿ ವಿಡಿಯೋ ಜಾಯಿನ್ ಮಾಡಿದ್ರೆ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗಲ್ಲ ಸೀರಿಯಸ್ಸಾಗಿ. ಸೊ ಅದಕ್ಕೋಸ್ಕರನೇ. ಆ್ಯಂಡ್ ಕರೆಕ್ಟಾಗಿ ನಾನು ಹೇಳ್ಬೇಕಂದ್ರೆ ಇವಾಗ ನಾನು ಒಂದು ಇಡೀ ಕಲ್ಲು ಉಪ್ಪು ತೊಗೊಂಬಂದು ಇದರಲ್ಲಿ ಪ್ಲೇಸ್ ಮಾಡ್ತೀನಿ. ಸೊ ಪ್ಲೇಸ್ ಮಾಡಿದಾಗ ಏನಾಗುತ್ತೆ, pH ಲೆವೆಲ್ ಅನ್ನೋದು ಬ್ಯಾಲೆನ್ಸ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಆಗಿದ ತಕ್ಷಣ ನೆಕ್ಸ್ಟ್ ನಾವು ಫಿಶ್ ತೊಗೊಂಬಂದು ಬಿಡೋಕ್ಕೆ ನಮಗೆ ಕರೆಕ್ಟಾಗಿರುತ್ತೆ. ಸೊ ಅದಕ್ಕೋಸ್ಕರನೇ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ನಾನು ಫಸ್ಟು ಇಲ್ಲಿಗೆ ಯಾಕೆ ಸೆಟ್ ಮಾಡಿದೆ ಅಂತ ಫುಲ್ ಡೀಟೇಲ್ಸ್ ಹೇಳ್ತೀನಿ. ಸೊ ಇವಾಗ ಅಷ್ಟಕ್ಕೆ ಬಂದೈತೆ. ಸೊ ಅಷ್ಟಕ್ಕೆ ಇರಲಿ ಅಂತ ಆಫ್ ಮಾಡ್ಕೊಂಡ ನಾವು ವಾಟ್ರನ್ನ. ಸೊ ಯಾಕಂದರೆ ತುಂಬ ಫಿಲ್ ಮಾಡೋದು ಬೇಡ ನಾವು ವಾಟ್ರು. ಸೊ ಅದಕ್ಕೋಸ್ಕರನೇ. ಆ್ಯಂಡ್ ಹಿಂದೆ ಬಟ್ಟೆ ಕೂಡ ಒಣಗಿಸಿದ್ದಾರೆ. ಸೊ ನಿನ್ನೆ ಪ್ರಾಸೆಸ್ ಏನಿತ್ತು ಅದೇ ಪ್ರಾಸೆಸ್ಸೇ ಇವತ್ತು. ದಯವಿಟ್ಟು ಡಿಸ್ಟರ್ಬ್ ಆಗಬೇಡಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ನಾನು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಬಂದ್ಬಿಟ್ಟು ಕಂಪ್ಲೀಟಾಗೆ ಒಂದು 50 to 30 ಲೀಟರ್ಸ್ ಇಡ್ಸುತ್ತೆ ಅನಿಸುತ್ತೆ. ಯಾಕಂದರೆ ಸ್ವಲ್ಪ ದೊಡ್ಡ ಫ್ರಿಜ್ ಬಾಕ್ಸ್ ಅಂತ ಹೇಳ್ತೀನಿ. ಇಷ್ಟು ಒಂದು ದೊಡ್ಡ ಫ್ರಿಜ್ ಬಾಕ್ಸ್ಗೆ ಕ್ಲೀನಾಗೆ ನಾನು ಕಂಪ್ಲೀಟಾಗಿ ಇಟ್ಕೆ ಬ್ಯಾಲೆನ್ಸ್ ಮಾಡಿದ್ದೀನಿ. ಸೊ ಕಂಪ್ಲೀಟಾಗಿ ನೀವು ನೋಡ್ಬೋದು ಇಲ್ಲಿ 1 2 3 ಆ ಕಡೆ 2 ಇದೆ, 4 ಇಟ್ಕೆ ಕಂಪ್ಲೀಟಾಗಿ ಇಟ್ಟಿದ್ದೀನಿ. ಆ್ಯಂಡ್ ಕರೆಕ್ಟಾಗಿ ಬ್ಯಾಲೆನ್ಸ್ ಇರೋದು ಇಟ್ಟಿದ್ದೀನಿ. ಆ್ಯಂಡ್ ಏನಂದರೆ ಕಂಪ್ಲೀಟಾಗಿ ಇದೆ ಏನಾನ ಶೇಕ್ ಆದರೆ ಬೀಳೋ ಥರನೂ ಇರೋಲ್ಲ, ಯಾಕಂದರೆ ಫುಲ್ ವಾಟ್ರ್ ಇದೆ ಇದರಲ್ಲಿ. ವಾಟರ್ ಇರೋದಕ್ಕೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಕೆಳಗಡೆ ಏನಾನ ಗಾಳಿ ಬಂದರೆ ಕೂಡ ಅಲ್ಲಾಡಲ್ಲ. ಸೊ ಬ್ಯಾಲೆನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ನೆಕ್ಸ್ಟ್ ಏನು ಮಾಡಿದ್ದೀನಿ ಅಂದರೆ, ಕಂಪ್ಲೀಟಾಗಿ ನಾನು ವಾಟ್ರ್ ಫಿಲ್ ಮಾಡಾಯ್ತು ಇವಾಗ. ಸೊ ಸೆಕೆಂಡ್ ಚೇಂಜಸ್ ಏನಂದರೆ, ನಾನು ಸೀರಿಯಸ್ಸಾಗಿ ಕಂಪ್ಲೀಟಾಗಿ ಏನು ಮಾಡಬೇಕು ಅಂತ ಇದ್ದೀನಿ ಅಂತ ಈ ಬ್ಲಾಗಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಆ್ಯಂಡ್ ನನಗೆ ಇನ್ನೊಂದು ಚಾನಲ್ ಕೂಡ ಐತೆ. ಸೊ ಚಾನಲ್ಗೆ ಎಡಿಟಿಂಗ್ ವರ್ಕ್ ಎಲ್ಲ ತುಂಬಾ ಐತೆ. ಸೊ ಅದಕ್ಕೋಸ್ಕರ 2 ಚಾನಲ್ಗೂ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಟೈಮಿಂಗ್ಸ್ನ. ಸೊ ಅದಕ್ಕೋಸ್ಕರ ನಾನು ಏನು ಮಾಡೋಣ ಅಂತ ಇದ್ದೀನಿ ಅಂದರೆ, ನೆಕ್ಸ್ಟ್ ಬ್ಲಾಗಲ್ಲಿ ತೊಗೊಂಬರೋ ಅಪ್ಡೇಟ್ ಎಲ್ಲ ಇದೇ ಬ್ಲಾಗಲ್ಲೇ ಕೊಡೋಣ ಅಂತ ಹೇಳ್ತಾ ಇದ್ದೀನಿ. ಸೊ ಏನಂದರೆ, ಇವಾಗ ನಾನು ಕಂಪ್ಲೀಟಾಗಿ ಫಿಶ್ ಎಲ್ಲ ತೊಗೊಂಡ್ಬಂದು ಬಿಡೋಣ ಅಂತ ಇದ್ದೀನಿ. ಸೊ ತುಂಬ ಜನ 3 ಡೇಸು ವಾಟರ್ ಕಂಡೀಷನ್ ಮಾಡ್ತಾರೆ. ಬಟ್ ನಾವು ತುಂಬ ಮೇಯ್ನಾಗಿ ಯೂಸ್ ಮಾಡ್ತಾ ಇರೋದು ಕಲ್ಲುಪ್ಪು. ಸೊ ಕಲ್ಲುಪ್ಪು ಯೂಸ್ ಮಾಡಿದ್ರೆ pH ಲೆವೆಲು ಬ್ಯಾಲೆನ್ಸ್ ಆಗುತ್ತೆ. ಆ್ಯಂಡ್ ಏನು ಫಿಶಸ್ ತೊಗೊಂಬರ್ತಿದ್ದೇನೆ ಅಂದರೆ, ಮೋಲಿ ಫಿಶಸ್ನ ನಾನು ತೊಗೊಂಬರೋಣ ಅಂತ ಇದ್ದೀನಿ. ಸೊ ಮೋಲಿ ಫಿಶ್ ಬ್ರೀಡಿಂಗ್ ಮಾಡಿ ಸೇಲ್ ಮಾಡೋಕ್ಕೆ ಈ ಕಂಪ್ಲೀಟ್ ಪ್ರಾಸೆಸ್ ಎಲ್ಲ ನೆಕ್ಸ್ಟ್ ಡೇಯಲ್ಲಿ ನೋಡ್ತೀರಾ. ಸೊ ಇವಾಗ ನಾನು ಜಸ್ಟು ವಾಟ್ರನ್ನ ಫಿಲ್ ಮಾಡಾಯಿತು. ಸೊ ಕಂಪ್ಲೀಟಾಗಿ. ಆ್ಯಂಡ್ ನಾನು ಇಲ್ಲಿ ಏನಕ್ಕೆ ಸೆಟ್ ಮಾಡಿದೆ ಅಂದರೆ, ಆ್ಯಕ್ಚುಲಿ ನನ್ನ ಐಡಿಯಾ ಏನಂತ ಇತ್ತು ಅಂದರೆ, ಇಲ್ಲಿ ಡ್ರಮ್ಮರ್ಸ್ ಎಲ್ಲ ಇದೆ. ಸೊ ಡ್ರಮ್ ಎಲ್ಲ ಐತೆ. ಸೊ ಕಂಪ್ಲೀಟಾಗಿ ಈ ಪ್ಲೇಸಲ್ಲಿ ಸೆಟ್ ಮಾಡೋಣ ಅಂತ ಸೆಟ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಏನು ಮಾಡೋಣ ಅಂತ ಇದ್ದೆ ಅಂದರೆ, ಅಲ್ಲೇ ಒಂದು 3-4 ಬಾಕ್ಸ್ನ ನಾನು ಸೆಟ್ ಮಾಡೋಣ ಅಂತ ಇದ್ದೆ. ಬಟ್ ಅದು ಚಾನ್ಸೇ ಇಲ್ಲ ಸೀರಿಯಸ್ಸಾಗಿ. ಯಾಕಂದರೆ ನಾನು ಇಲ್ಲಿ ಕನ್ಫರ್ಮ್ ಏನಂದರೆ, ನಮ್ಮ ಫಿಶ್ಗೆ ಫಿಲ್ಟ್ರೇಷನ್ನು ಮತ್ತು ಆಕ್ಸಿಜನ್ ಬೇಕಾಗತ್ತೆ. ಆ್ಯಂಡ್ ಅಲ್ಲಿ ಅಷ್ಟು ದೂರದಿಂದ ವೈರ್ ಕಲೆಕ್ಷನ್ ತೊಗೊಂಬಂದು ಕೊಡೋಕ್ಕಾಗಲ್ಲ. ಆ್ಯಂಡ್ ನಮ್ಮದು ಇದು ಸ್ವಂತ ಮನೆಯೇ. ಸ್ವಂತ ಮನೇಲಿ ಇಬ್ಬರು ಬಾಡಿಗೆಗಿದ್ದಾರೆ. ಸೊ ಬಾಡಿಗೆಗಿರೋದಕ್ಕೆ ನಾನು ಏನು ಮಾಡಿದ್ದೀನಿ, ಸ್ವಲ್ಪ ಇಲ್ಲಿ ಸ್ಪೇಸ್ ಕೊಟ್ಬಿಟ್ಟಿದ್ದೀನಿ ಅವ್ರು ಓಡಾಡೋಕ್ಕೆ. ಆ್ಯಂಡ್ ಇಲ್ಲೇ ಬಂದು ಬಟ್ಟೆ ಎಲ್ಲ ಒಗಿತಾರೆ. ಸೊ ಇದು ಅವ್ರದ್ದೇ ಬಟ್ಟೆ. ಸೊ ಬಟ್ಟೆ ಒಗೆಯೋ ಪ್ರಾಬ್ಲಮ್ ಏನಿರುತ್ತೆ, ನಮಗೆ ಏನೂ ಡಿಸ್ಟರ್ಬ್ ಆಗೋಲ್ಲ. ಸೊ ಇಷ್ಟು ದೂರ ಅವರು ಒಣಗಿಸಲ್ಲ. ಸೊ ನಮ್ಮ ಫಿಶ್ ಸೆಟಪ್ ಬಂದುಬಿಟ್ಟು ಇಷ್ಟು ದೂರ ಇರುತ್ತೆ. ಆ್ಯಂಡ್ ನಾನು ಮೇಯ್ನಾಗೆ ಇಲ್ಲಿ ಸ್ವಿಚ್ ಬಾಕ್ಸ್ ಇದೆ ಅಂದ್ಬಿಟ್ಟೆ ನಾನು ಸೆಟ್ ಮಾಡಿರೋದು.
ಸೊ ಕಂಪ್ಲೀಟಾಗೆ ಓಕೆ. ನಾನು ಇವಾಗ ಈ ಕಂಪ್ಲೀಟ್ ಸೆಟಪ್ ಮಾಡಿಬಿಟ್ಟು ಇನ್ನೊಂದು ಸತಿ ಸಿಗ್ತೀನಿ ಅಂದರೆ ಕಂಪ್ಲೀಟಾಗಿ ಬ್ಲಾಗ್ನ ಎಂಡ್ ಮಾಡ್ತಾ ಇಲ್ಲ. ಸೊ ಆ್ಯಕ್ಚುಲಿ ಯಾಕೆ ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ಅಂದರೆ ಬೆಳಗ್ಗೆಯಿಂದ ಸೆಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಂತು. ಯಾಕಂದರೆ ಒಂದು ನಿನ್ನೆ ಮಳೆ ಬೇರೆ ಬಂತು. ಸೊ ಹೊರಗಡೆ ಬೇರೆ ಕೆಲಸಕ್ಕೋಸ್ಕರ ಹೋಗಿದ್ದೆ. ಸೊ ಅಲ್ಲಿಂದ ಬರೋ ಅಷ್ಟರಲ್ಲಿ ನನಗೆ ತುಂಬ ಲೇಟ್ ಆಗೋಯ್ತು. ಸೊ ನೆಂದು ಕೂಡ ಹೋಯ್ತು ಬಾಕ್ಸು. ಅದಕ್ಕೆ ನಾನೇನು ಮಾಡಿದೆ, ಬಂದು ಕ್ಲೀನಾಗಿ ಕಂಪ್ಲೀಟಾಗಿ ಒರೆಸ್ಬಿಟ್ಟು, ಸೊ ಇಲ್ಲೊಂದು ಇದು ಥರ ಇದೆಯಲ್ಲ ಕುತ್ಕೊಳೋದು ಸೋಫಾ ಥರ, ಸೊ ಅದರಿಂದ ಇಟ್ಬಿಟ್ಟಿದ್ದೆ. ಸೊ ಕಂಪ್ಲೀಟಾಗಿ ಬೆಳಗ್ಗೆ ಎತ್ತಿ ಕ್ಲೀನಾಗಿ ಸೆಟ್ ಮಾಡಿ ಆ್ಯಂಡ್ ಎಲ್ಲ ಸೆಟ್ ಮಾಡೋ ಅಷ್ಟರಲ್ಲಿ ನನಗೆ 9 o'clock 9:30 ಆಗೋಗ್ಬಿಡ್ತು. ಆ್ಯಂಡ್ ನಾನು ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ತಿರ್ಗಾ ನೋಡ್ತಾ ಇದ್ದೀನಿ, ಕಂಪ್ಲೀಟಾಗಿ ಫುಲ್ ಡ್ರೈ ಆಗಿಬಿಡ್ತು. ಆ್ಯಂಡ್ ನಾನು ಇವಾಗ ಟಿಫನ್ ಕೂಡ ಇನ್ನೂ ಮಾಡಿಲ್ಲ. ಸೊ ಕಂಪ್ಲೀಟಾಗಿ ಇವಾಗ ಬಂದುಬಿಟ್ಟು ಸೆಟ್ ಮಾಡ್ತಾ ಇದ್ದೀನಿ. ಸೆಟ್ ಮಾಡಿದ್ದು ಆಯಿತು. ನಂಗೆ ಕಂಪ್ಲೀಟಾಗಿ ಫಿಶ್ ಶಾಪ್ ಅವರು ನಂಬರ್ ಕೂಡ ಐತೆ. ನಾನು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಮೌಲಿ ಫಿಶ್ ಸಿಗುತ್ತಾ ಅಂತ ಕೇಳಿಬಿಟ್ಟು ನಾನು ಡೈರೆಕ್ಟಾಗಿ ನಿಮ್ಮನ್ನ ಶಾಪ್ ಹತ್ರ ಕರ್ಕೊಂಡು ಹೋಗ್ತೀನಿ. ಸೊ ಅಷ್ಟು ತನಕ ಈ ಚಾನಲ್ಗೆ ಯಾರನ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಂಡು ಅಲ್ಲ ಅಂತ ಹಾಕ್ಕೊಳ್ಳಿ. ಸೊ ಬಟ್ಟೆ ಇರೋದ್ರಿಂದ ಡಿಸ್ಟರ್ಬ್ ಆಗಬೇಡಿ. ಆ್ಯಂಡ್ ಕ್ಲೈಮೇಟ್ ಕೂಡ ಮಸ್ತಾಗಿ ಐತೆ, ಬಿಸಿಲೈತೆ. ಆ್ಯಂಡ್ ಇವಾಗ ಇಲ್ಲಿ ನಾನು ಕಲ್ಲುಗೆ ತೊಗೊಂಬಂದು ಹಾಕ್ಬಿಡ್ತೀನಿ. ಅದು ಹಾಕೋದು ಹೆಂಗೆ ಅಂತ ಕೂಡ ನಾನು ತೋರಿಸ್ತೀನಿ. ಆ್ಯಂಡ್ ಇದ್ರ ಮೇಲೆ ಮುಚ್ಚೋಕ್ಕೆ ನಮಗೆ ಒಂದು ಈ ಥರದ್ದೊಂದು ನಾನು ಮುಚ್ಚೋಣ ಅಂತ ಇದ್ದೀನಿ ಸದ್ಯಕ್ಕೆ. ಯಾಕಂದರೆ ಬಿಸಿಲು pH ಲೆವೆಲ್ ಖಂಡಿತವಾಗ್ಲೂ ಸೆಟ್ ಆಗುತ್ತೆ. ಆ್ಯಂಡ್ ಅದೇ ಥರ ಜೋರಾಗಿ ನನ್ನ ಮಳೆ ಬಂದರೆ ಕೂಡ ಸ್ವಲ್ಪ ಮಳೆಯಿಂದ ಫಿಶಸ್ಸು ಹೊರಗಡೆ ಬೀಳೋ ಕೂಡ ಚಾನ್ಸ್ ಇರುತ್ತೆ. ಇದಕ್ಕೆ ನಾವೇನು ಮಾಡಬೇಕು, ಕಂಪ್ಲೀಟಾಗಿ ಇದ್ಮೇಲೆ ಕ್ಲೋಸ್ ಮಾಡಬೇಕು. ಅದಕ್ಕೆ ನಮಗೆ ಇದಾಗಬೇಕು. ಆ್ಯಂಡ್ ಇದೇನು ಮಾನ್ಸೂನ್ ಟೈಮು ಅಲ್ಲ, ಇದೇನು ಸಮ್ಮರೇ ಇದು. ಸೊ ಅಷ್ಟೊಂದೇನು ಮಳೆ ಬರಲ್ಲ ನಮಗೆ. ಆ್ಯಂಡ್ ಕಂಪ್ಲೀಟಾಗಿ ನಾನು ಇದ್ರ ಮೇಲೆ ಏನು ಮುಚ್ಚೋ ಪ್ರಾಸೆಸ್ ಇದೆ ಅದನ್ನು ನಾನು ನಿಮ್ಗೆ ಹತ್ರ ತೋರಿಸ್ಬಿಟ್ಟು, ಆ್ಯಂಡ್ ಉಪ್ಪು ಯಾವ ಥರ ಯೂಸ್ ಮಾಡೋದು ಅನ್ನೋದು ಅದನ್ನು ನಿಮ್ಗೆ ತೋರಿಸ್ತೀನಿ. ಸೊ ಅಷ್ಟೋ ತನಕ ವೆಯ್ಟ್ ಮಾಡಿ ಸಿಗ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಇವಾಗ ನಾವು pH ಲೆವೆಲ್ನ ಕಂಟಿನ್ಯೂ ಮಾಡಬೇಕು. ಫಿಶ್ಗೆ pH ಲೆವೆಲ್ ಅನ್ನೋದು ತುಂಬ ಮುಖ್ಯ. ಸೊ ಯಾಕಂದರೆ ಏನೇ ಒಂದು ಫಿಶಸ್ ನಾವು ಆ್ಯಡ್ ಮಾಡ್ಬೇಕಂದ್ರೂ ಅದಕ್ಕೆ ವಾಟರ್ ಕಂಡೀಷನ್ ಮಾಡಬೇಕು ಅಂತ ತುಂಬ ಕಡೆ ಹೇಳ್ತಾರೆ. ಬಟ್ ನಾನು ಸಜೆಷನ್ ಮಾಡ್ತಾ ಇರೋದು ಮೌಲಿ ಫಿಶ್ಗೆ ಬಂದುಬಿಟ್ಟು ನಾವು ಅಷ್ಟೊಂದೇನು ಇಂಪಾರ್ಟೆಂಟ್ ಕೊಡೋದೇ ಬೇಡ, ಅದು ಆರಾಮಾಗಿ ಬೆಳ್ಕೊಳುತ್ತೆ. ಸೊ ಆದ್ರೂ ನನ್ನ ಹತ್ರ ಇದೆ ಇವಾಗ ಸಾಲ್ಟು. ಸೊ ಈ ಸಾಲ್ಟ್ನ ಯೂಸ್ ಮಾಡಿಕೊಂಡು, ಸೊ ನಿಮ್ಗೆ ಕಾಣ್ತಿದೆ ಅನಿಸುತ್ತೆ, ಸೊ ಈ ಸಾಲ್ಟ್ನ ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ಬೋದು ಅಂದರೆ ಕಂಟಿನ್ಯೂಸ್ ಆಗಿ ನಾವು pH ಲೆವೆಲ್ನ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಅದೇ ಥರ ನಾನು ಸಾಲ್ಟ್ ತೊಗೊಂಬಂದಿದ್ದೀನಿ. ಸೊ ಸಾಲ್ಟ್ ಕಂಡೀಷನ್ ಮಾಡ್ಬೋದಂದರೆ ಈ ಸಾಲ್ಟ್ನ ಮ್ಯಾಕ್ಸಿಮಮ್ ಒಂದು 3-4 hours ಬಿಟ್ಟರೆ ಸಾಕು, ಫುಲ್ ವಾಟರ್ ಸ್ಪ್ರೆಡ್ ಆಗಿ ಮತ್ತು pH ಲೆವೆಲ್ ಅನ್ನೋದು ತೊಗೊಂಬರುತ್ತೆ. ಆ್ಯಂಡ್ ವಾಟ್ರಲ್ಲಿ ಕೂಡ pH ಲೆವೆಲ್ ಇರುತ್ತೆ. ಸೊ pH ಲೆವೆಲ್ ಹೆಂಗಿರುತ್ತೆ ಅಂದರೆ ಐ ಥಿಂಕ್ ಏನಾಗುತ್ತೆ, ಇದು ಬಿಸಿಲಿಗೆ ವಾರ್ಮ್ ಆಗುತ್ತೆ ಸ್ವಲ್ಪ. ಆ್ಯಂಡ್ ವಾರ್ಮ್ ಆಗಿ ಅದ್ರ ಜೊತೆಲೆ ಇನ್ನೊಂದು ವಿಷಯ ಏನಾಗುತ್ತೆ, pH ಲೆವೆಲ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ನಾವು ಇದ್ರ ಜೊತೆಲಿ ಈ ಕಲ್ಲುಪ್ಪನ್ನ ನಾವು ಇದನ್ನು ಸ್ಪ್ರೆಡ್ ಮಾಡಿಬಿಟ್ಬಿಡೋಣ. ಸೊ ಸ್ಪ್ರೆಡ್ ಮಾಡಿಬಿಟ್ಬಿಟ್ರೆ ಆಬ್ವಿಯಸ್ಲಿ ಅದು ಕರೆಕ್ಟಾಗಿ ಫುಲ್ ಫಾರ್ಮ್ ಆಗಿ ಬಂದ್ಬಿಡುತ್ತೆ. ಸೊ ನೋಡಿ, ನನ್ನ ಕೈಯಲ್ಲಿ ಇನ್ನೂ ಅಂಟಿದೆ. ಆ್ಯಕ್ಚುಲಿ ನನ್ನ ಕೈಯಲ್ಲೇ ಇಟ್ಕೊಂಬಂದೆ. ಸೊ ಕೈಯಲ್ಲಿ ಇಟ್ಕೊಂಬಂದಾಗೆ ಆ ಒಂದು ನೀರು ಥರದ್ದೊಂದು ಫಾರ್ಮ್ ಆಗಿದೆ ನೋಡಿ. ಸೊ ಇವಾಗ pH ಲೆವೆಲ್ ಅಂತೂ ಖಂಡಿತವಾಗಿ ನಮಗೆ ಫಾರ್ಮ್ ಆಗುತ್ತೆ. ಇನ್ನೊಂದು ವಿಷಯ ಏನಂದರೆ, ಬಿಸಿಲಿಗೆ ಇಟ್ಟಿರೋದಕ್ಕೆ ಆ pH ಲೆವೆಲು ಫಸ್ಟೇ ಇದರಲ್ಲಿ ಸಾಲ್ಟ್ ಕಂಟೆಂಟ್ ಅನ್ನೋದು ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಯೂಸ್ ಮಾಡಿದೆ. ಆ್ಯಕ್ಚುಲಿ ಬೇರೆ ಡೀಟೇಲ್ಸ್ ಬಗ್ಗೆ ಕಲೆಕ್ಟ್ ಮಾಡ್ತಿದ್ದೆ ಫಿಶ್ ಶಾಪ್ಗೆ ಫೋನ್ ಮಾಡಿಬಿಟ್ಟು. ಸೊ ಅವ್ರ ಬಗ್ಗೆ ಅವರು ನನಗೆ ಸಜೆಷನ್ ಮಾಡಿದ್ದು ಸಾಲ್ಟೇ ಯೂಸ್ ಮಾಡಿ. ಸೊ ಮೌಲಿ ಫಿಶ್ಗೇನು ಅಷ್ಟೊಂದು ಇಂಪಾರ್ಟೆಂಟ್ ಕೊಡೋದೇ ಏನೂ ಬೇಕಾಗಿಲ್ಲ. ಮೌಲಿ ಫಿಶ್ಶು ಆರಾಮಾಗಿ ಅದು ಬೆಳ್ಕೊಂಬಿಡುತ್ತಂತ. ಓಕೆ, ಇವಾಗ pH ಲೆವೆಲು ಮೇಂಟೈನ್ ಆಗೋಕ್ಕೆ ನಾವು ಸಾಲ್ಟ್ನ ಯೂಸ್ ಮಾಡಾಯಿತು. ಸೊ ಅದೇ ಥರ ಸಾಲ್ಟ್ ಯೂಸ್ ಮಾಡಿಬಿಟ್ರೆ ಸಾಕಾಗಲ್ಲ. pH ಲೆವೆಲ್ ಬರಬೇಕಂದ್ರೆ ಖಂಡಿತವಾಗ್ಲೂ ಒಂದು 2-3-4 hours ಬಿಡಬೇಕು. ಆ್ಯಕ್ಚುಲಿ ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇರೋದು ಕರೆಕ್ಟಾಗಿ ಹೇಳ್ಬೇಕಂದ್ರೆ ಒಂದು 2 hours ಬಿಟ್ಬಿಟ್ಟು ಕಂಟಿನ್ಯೂ ಮಾಡ್ತಾ ಇರೋದು ನಿಮ್ಮ ಹತ್ರ. ನಾನು ಇವಾಗ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಸೊ ಸಾಲ್ಟ್ ಆ್ಯಡ್ ಮಾಡಿ ಜಸ್ಟ್ ಒಂದು 1/2 hour ಬಿಟ್ಟರೆ ಸಾಕು, ಅದು ಫುಲ್ ಕಂಪ್ಲೀಟೆಡ್ ಡೆಮಾಲಿಷ್ ಆಗಿಬಿಡುತ್ತೆ. ಡೆಮಾಲಿಷ್ ಅಂದರೆ ಐ ಥಿಂಕ್ ಫುಲ್ಲು ಕರಗಿ ಫುಲ್ಲು ಸ್ಪ್ರೆಡ್ ಆಗುತ್ತೆ. ಅದಾದ್ಮೇಲೆ ನಾವೇನು ಮಾಡೋಣ, ಸೀದಾ ಹೋಗಿ ಶಾಪ್ ಹತ್ರ ಸಿಗ್ತೀನಿ. ನಾನು ಶಾಪಿಗೆ ಕೂಡ ಫೋನ್ ಮಾಡಿದ್ದೆ. ಕಾಲ್ ಮಾಡಿದ್ದಕ್ಕೆ ಅವರು ಸ್ವಲ್ಪ ಡಿಲೇ ಆಗುತ್ತೆ, ಸೊ ಹೊರಗಡೆ ಏನಕ್ಕೋ ಹೋಗಿದ್ದಾರಂತೆ, ಸೊ ಸ್ವಲ್ಪ ಡಿಲೇ ಆಗುತ್ತೆ, ಆಮೇಲೆ ಬನ್ನಿ ಅಂತ ಹೇಳಿದ್ರು. ಸೊ ಈ ಬ್ಲಾಗ್ನ ಕಟ್ ಮಾಡಿ, ಸೊ ನಾನು ಕಾಲ್ ಮಾಡಿ ತಿರ್ಗಾ ಕೇಳ್ತೀನಿ. ಕೇಳಿಬಿಟ್ಟು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ.
ಓಕೆ ಫ್ರೆಂಡ್ಸ್, ಕಂಪ್ಲೀಟ್ಲಿ ಇವಾಗ ಫೈನಲ್ ಆಗಿ ಫಿಶ್ ಅಕ್ವೇರಿಯಂ ಶಾಪ್ಗೆ ಬಂದಾಯ್ತು. ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶ್ ಇದೆ. ಸೊ ಫ್ರೆಂಡ್ ಅಲ್ಲೇ ರೆಕಾರ್ಡ್ ಮಾಡ್ತಿರೋದು, ಕ್ಯಾಮ್ರಾ ಆಂಗಲ್ ಕರೆಕ್ಟ್ ಆಗಿರುತ್ತೋ ಅಂತ ಗೊತ್ತಿಲ್ಲ, ಪ್ಲೀಸ್ ಚೆಕ್ಔಟ್ ಮಾಡಿ. ನಾನು ಉಟ್ಕೊಂಡ್ ಬಂದಿದ್ದ ಫಿಶ್ ಎಕ್ಸಾಕ್ಟ್ ಆಗಿ ಮೋಲೀಸ್ ಇದೆ ಕಂಪ್ಲೀಟ್ ಆಗಿ. ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶ್ ಕೂಡ ಇದೆ. ಇಲ್ಲಿ ಏನ್ ಬ್ರೋ ಇದು ಯಾವ ಕೂಡ ಇದೆ. ಸೊ ನೋಡೋಣ ಎಷ್ಟೆಷ್ಟು ಬೇಸ್ ಬರುತ್ತೆ, ಎಷ್ಟೆಷ್ಟು ಬರುತ್ತೆ ಅಂತ ನೋಡಿ ಟ್ರೈ ಮಾಡಿ ತಗೊಂಡು. ಅಂಡ್ ಗೋಲ್ಡ್ ಫಿಶ್ ಕೂಡ ಇದೆ, ಪ್ಯಾರೆಟ್. ಅಂಡ್ ಆಕ್ಚುಲಿ ಇದು ರೋಡ್ ಸೈಡ್ ಐತೆ ಶಾಪು, ಸೌಂಡ್ ಕೇಳಿಸುತ್ತೆ ನಿಮ್ಗೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ಇದೆ ಯಾವ ಚಾಕ್ಲೇಟ್ ಮೋಲಿ ಅಂತ ಇದು. ಅಂಡ್ ಫ್ಲೋರಾನ್ ಕೂಡ ಇದೆ ಇಲ್ಲಿ. ಅಂಡ್ ನಮ್ಮನೇಲಿ ಇರೋ ತರ ದೊಡ್ಡ ಫಿಶ್ ಕೂಡ ಇದೆ ಇಲ್ಲಿ. ಓಕೆ, ಕಂಪ್ಲೀಟ್ ಆಗಿ ಮೋಲಿಸ್ ನೋಡಿದೀನಿ. ಓಕೆ ಫ್ರೆಂಡ್ಸ್, ಕಂಪ್ಲೀಟ್ ಆಗಿ ಇವಾಗ ಫುಲ್ ಮೋಲಿನ ಎಣಿಸ್ತಾ ಇದಾರೆ ಎಷ್ಟು ಸೆಟ್ ಇದೆ ಅಂತ. ಪೇರ್ ಬಂದ್ಬಿಟ್ಟು 50 ಹೇಳಿದ್ದಾರೆ. ಸೊ ಎಷ್ಟಾಗತ್ತೆ ಅಂತ ಕಾಸ್ಟ್ ನೋಡ್ಬಿಟ್ಟು ತಗೊಂಡ್ ಹೋಗೋಣ. ಫುಲ್ ಸೆಟ್ ಬಂದ್ಬಿಟ್ಟು ಎಣಿಸ್ತಾ ಇದಾರೆ. ಸೊ ಎಣಿಸ್ಬಿಟ್ಟು ಇದ್ರಲ್ಲಿ ಹಾಕ್ತವ್ರೆ. ಅಂಡ್ ನಾನು ಮೇಲ್ ಫೀಮೇಲ್ ಸಪ್ರೇಟ್ ಕೇಳಿದ್ದೀನಿ, ಯಾಕಂದ್ರೆ ನನಗೆ ಬ್ರೀಡಿಂಗ್ ಯೂಸ್ ಆಗುತ್ತೆ, ಸೊ ಅದಕ್ಕೋಸ್ಕರನೇ. ಅಂಡ್ ಎಕ್ಸಾಕ್ಟ್ ಶಾಪ್ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕಿರ್ತೀನಿ. ಅಂಡ್ ಫುಲ್ ತುಂಬಾ ಕಲೆಕ್ಷನ್ ಇದೆ ಫಿಶ್ದು. ಸೊ ಎಕ್ಸಾಕ್ಟ್ ಆಗಿ ನೀವು ಬಂದ್ರೆ ಈಸಿಯಾಗಿ ತಗೊಬಹುದು ಇಲ್ಲೆಲ್ಲ ನಾನು. ಅಂಡ್ ಮಾಲಿ ಕೂಡ ಇಲ್ಲಿದೆ ನೋಡಿ. ಸೊ ಈ ಫಿಶಸ್ ಅಂತೂ ತುಂಬಾ ಚೆನ್ನಾಗೈತೆ ನೋಡಕ್ಕೆ. ಅಂಡ್ ತುಂಬಾ ನಾಯ್ಸ್ಗಳು ನಿಮ್ಗೆ ಕೇಳಿಸ್ಬೋದು, ಯಾಕಂದ್ರೆ ಇಲ್ಲಿ ಔಟ್ ಸೈಡ್ ನಾಯ್ಸ್ ತುಂಬಾ ಜಾಸ್ತಿ ಇದೆ. ಅಂಡ್ ಎಕ್ಸಾಟಿಕ್ ಫಿಶ್ ಏನು ಅಷ್ಟೊಂದೇನು ಇಲ್ಲ, ಬಟ್ ಮಾನ್ಸ್ಟರ್ ಫಿಶ್ ಅಂದ್ರೆ ನಾವು ಕೇಳಿ ತಗೊಬೇಕಾಗತ್ತೆ. ಸೊ ನಿಮ್ಗೆ ಯಾರಿಗಾನ ಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಸೊ ಚೆಕ್ ಮಾಡಿ ನೋಡಿ. ಅಂಡ್ ಗೋಲ್ಡ್ ಫಿಶ್ ವೆರೈಟೀಸ್ ಕೂಡ ತುಂಬಾ ಇದೆ. ಅಂಡ್ ಕೊಯ್ ಫಿಶ್ ಕೂಡ ನಾನು ನೋಡಿದೆ, ಎಕ್ಸಾಕ್ಟ್ ಪ್ರೈಸ್ ನೋಡಿ ತಗೊಳ್ಳೋಣ ಅಂತ ಇದ್ದೀನಿ. ಸೊ ಫುಲ್ ಸೆಟ್ಟೇ ಬರುತ್ತೆ ಕೊಯ್ ಫಿಶ್. ಸೊ ಎಕ್ಸಾಕ್ಟಿಕ್ ಆಗಿ ಎಷ್ಟಿದೆ ಅಂತ ಚೆಕ್ಔಟ್ ಮಾಡಿಬಿಟ್ಟು ತಗೊಳ್ಳೋಣ ಅಂತ ಇದ್ದೀನಿ. ಓಕೆ ಫ್ರೆಂಡ್ಸ್, ಲಿಕ್ಕಿದೆಲ್ಲ ನಾನು ಫುಲ್ ಪ್ಯಾಕೇಜ್ ಕಂಪ್ಲೀಟ್ ಆಗಿ ಸೆಟ್ ಮಾಡಿ. ಅಂಡ್ ಬಾಕ್ಸ್ ಸ್ಟೈಲ್ ಕೂಡ ಕೇಳಿದ್ದೀನಿ. ಕಂಪ್ಲೀಟ್ ಆಗಿ ಮೋಲಿ ಫಿಶ್ ನ ನೋಡಾಯ್ತು. ಸೊ ಎಷ್ಟು ರೇಟ್ ಬರತ್ತೆ ಅಂತ ಚೆಕ್ಔಟ್ ಮಾಡಿ. ಆಕ್ಚುಲಿ ಇದು ಬಲೂನ್ ಮೋಲಿ, ರೇಟ್ ಎಷ್ಟು ಬರತ್ತೆ ಅಂತ ನೋಡಿ ತಗೊಂಡ್ ಹೋಗೋಣ. ಕೊಯ್ ಫಿಶ್ ಕೂಡ ಐತೆ ಇಲ್ಲಿ, ಸ್ಮಾಲ್ ಸೈಜು. ಓಕೆ ಫ್ರೆಂಡ್ಸ್, ಕಂಪ್ಲೀಟ್ ಆಗಿ ತಗೊಂಡಾದ್ಮೇಲೆ ನಾನು ಹೋಗಿ ಮನೆ ಫ್ರೆಂಡ್ಸ್ ಇವಾಗ ಕಂಪ್ಲೀಟ್ಲಿ ಮನೆಗೆ ಬಂದು ರೀಚ್ ಆಗೋಬೇಕು. ಸೊ ಇವಾಗ ಕಂಪ್ಲೀಟ್ ಆಗಿ ಒಂದೊಂದೇ ಫಿಶ್ನ ಆ್ಯಡ್ ಮಾಡ್ಕೊಳೋಣ. ಆ್ಯಂಡ್ ಫಿಶ್ ಬಂದ್ಬಿಟ್ಟು ಯಾವ್ದು ತೊಗೊಂಬಂದಿದ್ದೀವಿ ಅಂದರೆ, ನಾವು ನಿಮ್ಗೆ ತೋರಿಸ್ದಂಗೆ ಮಾಲಿ ಬಂದ್ಬಿಟ್ಟು ಮೇಲ್ ಫೀಮೇಲ್ ಬಂದ್ಬಿಟ್ಟು ಸಪ್ರೇಟಾಗಿ ಈಸ್ಕೊಂಬಂದಿದ್ದೀನಿ ಸದ್ಯಕ್ಕೆ. ಇದರಲ್ಲಿ ಒಂದು 2 ಬೇಸ್ ಇಟ್ಕೊಂಡು ರೀಪ್ಲೇಸ್ ಮಾಡ್ಕೊಳೋಣ ಅಂತ ಅದನ್ನು ಹೇಳ್ತೀನಿ. ಇವಾಗ ಒಂದೊಂದೇ ಫಿಶ್ನ ಒಳಗಡೆ ಬಿಡೋಣ. ಫ್ರೆಂಡ್ಸ್, ಇವ್ರು ನಮ್ಮ ಫ್ರೆಂಡು ಹಂಗೆ ಶಾಪಿಂದನೇ ಬಂದಿದ್ದಾರೆ. ಸೊ ಇವರ ಫಿಶ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದಾರೆ ಅದರೊಳಗಡೆ. ಆ್ಯಂಡ್ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಈ ಕಂಪ್ಲೀಟ್ ಕಲರ್ ಫಿಶ್ ಸಿಕ್ಕಿಲ್ಲ, ವೈಟ್ ಮಾತ್ರನೇ ನನಗೆ ಕನ್ಫರ್ಮ್ ಆಗಿ ಸಿಕ್ಕಿರೋದು ಫಿಶಸ್ಸು. ಇದನ್ನು ಬ್ರೀಡಿಂಗ್ ಪೇರ್ ಮಾತ್ರ ಸಪ್ರೇಟಾಗಿ ಇಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ 3 ಪೇರು ಕವರಲ್ಲೇ ಇರುತ್ತೆ. ಆ್ಯಂಡ್ ಎಕ್ಸಾಕ್ಟಾಗಿ ಫಿಶ್ ಬಂದ್ಬಿಟ್ಟು ಈ ಥರ ಕಾಣಿಸುತ್ತೆ ಒಳಗಡೆ ಬಿಟ್ಟ ಮೇಲೆ. ಓಕೆ ಫ್ರೆಂಡ್ಸ್, ಕಂಪ್ಲೀಟಾಗಿ ಫಿಶ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಕಂಪ್ಲೀಟಾಗಿ ಫಿಶ್ ಬಾಕ್ಸ್ ಸೆಟಪ್ಪಲ್ಲಿ ಫುಲ್ ಫಿಶ್ನ ಆ್ಯಡ್ ಮಾಡಾಯಿತು. ಆ್ಯಂಡ್ ಇದರಲ್ಲಿ ಟೋಟಲ್ ಎಷ್ಟು ಫಿಶ್ ಇದೆ ಅಂದರೆ, ಸೊ ಮೇಲ್ ಬಂದುಬಿಟ್ಟು 42, ಫೀಮೇಲ್ ಬಂದುಬಿಟ್ಟು 50 ಫಿಶ್ ಇದೆ. ಸೊ ಟೋಟಲ್ ಎಷ್ಟಾಗುತ್ತೆ ಅಂತ ನೀವೇ ಕೌಂಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಫಾಕ್ಸ್ ಸ್ಟೈಲ್ ಕೂಡ ತೊಗೊಂಬಂದಿದ್ದೀನಿ. ಸೊ ಸದ್ಯಕ್ಕೆ ಇವಾಗ ಆ್ಯಡ್ ಮಾಡ್ತಾ ಇಲ್ಲ ಫಾಕ್ಸ್ ಸ್ಟೈಲು, ಪ್ರಾಸೆಸ್ ಆಗಲಿ ಅಂತ. ಯಾಕಂದರೆ ಸ್ವಲ್ಪ ಡರ್ಟ್ ಸ್ಮೆಲ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಒಂದು 2 ದಿನ ಇದ್ರೊಳಗಡೆ ಸ್ಟೇ ಮಾಡೋಕೆ ಬಿಟ್ಬಿಟ್ಟು ಆಮೇಲೆ ಆ್ಯಡ್ ಮಾಡೋಣ ಅಂತ. ಆ್ಯಂಡ್ ಕಂಪ್ಲೀಟಾಗಿ ಇವಾಗ ಫಿಲ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಏನಂತ ನಿಧಾನಕ್ಕೆ ಹೇಳ್ತಿರ್ತೀನಿ. ಸೊ ಕಂಟಿನ್ಯೂಸ್ ಆಗಿ ನೋಡಿ ವಿಡಿಯೋನ. ಓಕೆ ಫ್ರೆಂಡ್ಸ್, ಕಂಪ್ಲೀಟಾಗಿ ಫಿಶಸ್ ಎಲ್ಲ ಒಳಗಡೆ ಬಿಟ್ಟಾಯಿತು ಫ್ರಿಜ್ ಬಾಕ್ಸ್ ಸೆಟಪ್ಪಲ್ಲಿ. ಆ್ಯಂಡ್ ನಾನು ನಿಮ್ಗೆ ಹೇಳಿದ್ನಲ್ಲ, ಸೊ
ಏನಂದರೆ ಫಾಕ್ಸ್ ಸ್ಟೈಲ್ನ ಆ್ಯಡ್ ಮಾಡಬೇಕಾ ಬೇಡವಾ ಅಂತ. ಸೊ ಇವಾಗ ನಾನು ಕಂಪ್ಲೀಟಾಗಿ ಆ್ಯಡ್ ಮಾಡೋಣ ಅಂತಲೇ ಇದ್ದೀನಿ. ಸೊ ಯಾವ ಥರ ಪ್ರಾಸೆಸ್ಸಲ್ಲಿ ಆ್ಯಡ್ ಮಾಡ್ತೀನಿ ಅಂತ ನೀವು ನೋಡಿ ತಿಳ್ಕೊಳ್ಳಿ. ಸೊ ಅದೇ ಥರ ಎಷ್ಟಾಯಿತು ಫುಲ್ ಇದಕ್ಕೆ ಡೀಟೇಲ್ ಎಕ್ಸ್ಪೆನ್ಸ್ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಸೊ ಇವಾಗ ಜಸ್ಟ್ ನಾನು ಪ್ಲ್ಯಾಂಟ್ನ ಆ್ಯಡ್ ಮಾಡೋದು ಯಾವ ಥರ ಅಂತ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ನಾನು ಸಿಂಗಲ್ ಟೈಪ್ ಥರ ಈ ಥರ ಇರೋ ಟೈಪ್ ಮಾತ್ರ ಆ್ಯಡ್ ಮಾಡೋಣ ಅಂತ ಇದ್ದೀನಿ. ಯಾಕಂದರೆ ಫುಲ್ಲು ಡರ್ಟಿ ವಾಟ್ರ್ ಆಗಿಬಿಡುತ್ತೆ ಆಮೇಲೆ, ಯಾಕಂದರೆ ಅದರಲ್ಲಿ ಗ್ರೀನ್ನೆಸ್ ಇದೆ ತುಂಬ. ಸೊ ಆಮೇಲೆ ಫಿಲ್ಟ್ರೇಷನ್ ಹಾಕಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಪ್ಲ್ಯಾಂಟ್ನೇ ಆ್ಯಡ್ ಮಾಡ್ಕೊಳೋಣ ಅಂತ ಇದ್ದೀನಿ. ಆ್ಯಂಡ್ ಕಂಪ್ಲೀಟ್ಲಿ ತುಂಬ ಹೊತ್ತೇ ಆಯಿತು ಫಿಶ್ ಶಾಪಿಂದ ಬರೋಕ್ಕೆ. ಸೊ ಬಂದು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಇಲ್ಲಿಂದ. ಆ್ಯಂಡ್ ಲಾಸ್ಟಲ್ಲಿ ನೀವು ನೋಡಿರ್ತೀರ ಶಾಪ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಅಂತ. ಆ್ಯಕ್ಚುಲಿ ಅವರು ಬೇಡ ಅಂತಲೇ ಅಂದರು ಶಾಪ್ ಡೀಟೇಲ್ಸು. ಸೊ ಯಾಕೆ ಬೇಡ ಅಂದ್ರಂದರೆ ಒಂದೇ ಒಂದು ನಿಮಿಷ. ಓಕೆ, ಸೊ ಯಾಕೆ ಬೇಡ ಅಂದರು ಅಂದರೆ ಅವ್ರ ಹತ್ರ ಇನ್ನೂ ಎಕ್ಸ್ಪೆನ್ಸ್ ಫೀಸ್ ಯಾವುದೂ ಬಂದಿಲ್ಲ, ಸದ್ಯಕ್ಕೆ ಬೇಡ ಅಂದರು. ಸೊ ಡಿಸ್ಕ್ರಿಪ್ಷನಲ್ಲಿ ಯಾವುದೂ ಲಿಂಕ್ ಕೊಡ್ತಾ ಇಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಇವಾಗ ನಾನು ಕಂಪ್ಲೀಟಾಗಿ ಆ್ಯಡ್ ಮಾಡ್ತೀನಿ. ಸೊ ಆ್ಯಡ್ ಮಾಡಿಬಿಟ್ಟು ಯಾವ ಥರ ಆ್ಯಡ್ ಮಾಡೋದು, ಹಿಂಗೆ ಆ್ಯಡ್ ಮಾಡೋದು, ಈ ಥರ ಪ್ಲ್ಯಾಂಟ್ ಸೆಟಪ್ ಮಾಡಿದ್ರೆ ಅಂತ. ಆ್ಯಂಡ್ ನಾನು ಕಂಪ್ಲೀಟ್ ಬ್ರೀಡ್ ಮಾಡೋದು ಯಾವ ಥರ ಅಂತ ಇದೇ ವಿಡಿಯೋದಲ್ಲೇ ತಿಳಿಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನೇನು ಅಪ್ಡೇಟ್ ಬರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನೋಡ್ತೀರಾ. ಸೊ ಬನ್ನಿ ಇವಾಗ ಆ್ಯಡ್ ಮಾಡೋಣ ಪ್ಲ್ಯಾಂಟ್ನ. ಓಕೆ ಫ್ರೆಂಡ್ಸ್, ಕಂಪ್ಲೀಟ್ಲಿ ಇವಾಗ ಫಾಕ್ಸ್ ಸ್ಟೈಲ್ ಎಲ್ಲ ಆ್ಯಡ್ ಮಾಡಾಯಿತು. ಸೊ ನೀವು ನೋಡ್ತಾ ಇದ್ದೀರಾ ಫಿಶ್ ಬಾಕ್ಸ್ ಸೆಟಪ್ಪಲ್ಲಿ. ಸೊ ಕಂಪ್ಲೀಟ್ಲಿ ಆ್ಯಡ್ ಮಾಡಿಬಿಟ್ಟೆ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಫಾಕ್ಸ್ ಸ್ಟೈಲ್ನ ಏನಕ್ಕೆ ಆ್ಯಡ್ ಮಾಡೋದು ಅಂದರೆ ಫಿಶ್ಶು ಸ್ವಲ್ಪ ಗ್ರೋತ್ ಲೆವೆಲ್ ಜಾಸ್ತಿ ಇರುತ್ತೆ. ಅದೇ ಥರ ಫಿಶ್ಗೆ ಯಾವುದೋ ಒಂದು ಪ್ರಾಬ್ಲಮ್ ಬರೋಲ್ಲ. ಸೊ ಬ್ರೀಡಿಂಗ್ ಕೂಡ ಇದರಲ್ಲೇ ಟಕ್ಕಂತ ಬ್ರೀಡಿಂಗ್ ಆಗಿಬಿಡುತ್ತೆ. ಸೊ ಇದಕ್ಕೆ ಈ ಫಾಕ್ಸ್ ಸ್ಟೈಲ್ನ ಯೂಸ್ ಮಾಡೋದು ತುಂಬ ಜನ. ಬಟ್ ನಾನು ಯೂಸ್ ಮಾಡೋಕ್ಕೆ ಸಜೆಷನ್ ಮಾಡಲ್ಲ. ಯಾಕಂದರೆ ನೀವು ಮೆಂಬರೆನ್ಸ್ ಕ್ಲೀನಾಗಿ ಇರಬೇಕು ಟ್ಯಾಂಕು ಅಂತ ಇರೋರಾಗಿದ್ದರೆ ದಯವಿಟ್ಟು ಇದನ್ನು ಯೂಸ್ ಮಾಡಬೇಡಿ. ಯಾಕಂದರೆ ಡೈಲಿ ನೀವು ಕ್ಲೀನ್ ಮಾಡೋ ಥರ ಇರ್ತೀರ. ಸೊ ಇದನ್ನು ಈ ಸೆಟಪ್ ಮಾಡಿದ್ರೆ ನಿಮಗೆ ಫಿಲ್ಟರ್ ಲೆವೆಲ್ ಕೂಡ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ ನಿಮಗೆ ಗೊತ್ತಾಗತ್ತೆ. ಸೊ ಇಲ್ಲಿಂದ ನಿಮ್ಗೆ ಕರೆಕ್ಟಾಗಿ ಇಲ್ಲಿ ಹೋಗಿ ಅಂಟ್ಕೊಂಡ್ಬಿಡುತ್ತೆ ಎಲ್ಲನೂ ಬಾಕ್ಸ್ಗೆ, ಸ್ವಲ್ಪ ಕಷ್ಟನೇ ಆಗುತ್ತೆ. ಆ್ಯಂಡ್ ಫಿಶಸ್ ಎಲ್ಲ ತುಂಬಾ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ. ಆ್ಯಂಡ್ ಇದರಲ್ಲಿ ಬಲೂನ್ ಮಾಲಿನೂ ಮತ್ತು ನಾರ್ಮಲ್ ಬ್ರೀಡ್ ಮಾಲಿನೂ ಐತೆ. ಸೊ ಅದೇ ಥರ ಇನ್ನೊಂದು ಯಾವುದೋ ಮಾಲಿ ಅವರು ಎಕ್ಸ್ಟ್ರಾನೇ ನನಗೆ ಕೊಟ್ಟಿದ್ದಾರೆ. ಸೊ ಎಷ್ಟಾಯಿತು ಏನಾಯಿತು ಫಿಶಸ್ಗೆಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಕಂಪ್ಲೀಟ್ ಗೈಡ್ಲೈನ್ಸ್ ವೀಡಿಯೋಸ್ ನಾನು ಹಾಕ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ ನೀವು ನೋಡ್ತೀರಾ. ಆ್ಯಂಡ್ ಈ ವಿಡಿಯೋ ಯಾವ ಥರ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಫುಲ್ಲಾಗೆ ನೋಡಿದ್ದೀರಾ ಅಂತ ನಂಬ್ತೀನಿ. ಸೊ ನಾನು ಆದರೆ ಎಡಿಟಿಂಗಲ್ಲಿ ಸ್ವಲ್ಪ ಕಟ್ ಮಾಡಿ ಹಾಕಿರ್ತೀನಿ. ಸೊ ಕಂಪ್ಲೀಟಾಗೆ ಯಾವ ಥರ ಇದೆ ವಿಡಿಯೋ ಅಂತ ಕಂಪ್ಲೀಟಾಗಿ ನೀವು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಿಮಗೂ ಏನಾನ ಈ ಥರ ಫಿಶಸ್ ಬೇಕಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾನು ಸೇಲಿಂಗ್ ಕೂಡ ಸ್ಟಾರ್ಟ್ ಮಾಡ್ತೀನಿ ಆದಷ್ಟು ಬೇಗನೆ. ಆ್ಯಂಡ್ ಸೇಲಿಂಗ್ ಪ್ರಾಸೆಸ್ ಯಾವ ಥರ ಇರುತ್ತೆ ಅಂದರೆ ನಾನು ಬ್ರೀಡ್ ಮಾಡಿ ನಾನೇ ನಿಮಗೆ ಫಿಶಸ್ನ ಸೇಲ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ನಾನು ತೊಗೊಂಬರುವಾಗಲೇ ನನಗೆ ಕೇಳಿದ್ರು. ಸೊ ಅವ್ರಿಗೆಲ್ಲ ಫಿಶಸ್ನ ನಾನು ಸೇಲ್ ಮಾಡೋ ವಿಡಿಯೋ ಎಲ್ಲ ನಾನು ಆದಷ್ಟು ಬೇಗ ಕೊಡ್ತೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಗೈಡ್ಲೈನ್ಸ್ ಫಿಶ್ ಬಾಕ್ಸ್ ಸೆಟಪ್ಪು ಯಾವ ಥರ ಮಾಡೋದು ಅಂತ ನೀವು ನೋಡಿರ್ತೀರ. ಸೊ ಇನ್ನೊಂದು ವಿಷಯ ಏನಂದರೆ ನೀವು ಟಕ್ಕಂತ ಫಿಶ್ನ ತೊಗೊಂಬಂದು ಆ್ಯಡ್ ಮಾಡಿ ಏನಂದರೆ ಸೊ ಕಂಪ್ಲೀಟ್ಲಿ ಬೇರೆ ಒಂದು ಪ್ರಾಬ್ಲಮ್ ಸಿಚುವೇಶನ್ ಇದ್ರೂ ಸೊ ಅದನ್ನು ನಾವು ಡೈರೆಕ್ಟಾಗಿ ಫೇಸ್ ಮಾಡೋ ಥರ ಇರುತ್ತೆ. ಆ್ಯಂಡ್ ಇದಕ್ಕೋಸ್ಕರ ನಾವು 3 ಡೇಸ್ ವೆಯ್ಟ್ ಮಾಡೋದೇನು ಬೇಕಾಗಿಲ್ಲ. ಸೊ ವಾಟರ್ pH ಲೆವೆಲ್ ಬಂದುಬಿಟ್ಟು ನಾವು ಸಾಲ್ಟ್ ಹಾಕೋದ್ರಿಂದ ಸಾಕು. ಸೊ ಕಂಪ್ಲೀಟ್ಲಿ ಬೇರೆಯವ್ರು ಯಾವ ಥರ ಟ್ರೈ ಮಾಡ್ತಾರೋ ಸೀರಿಯಸ್ ಆಗಿ ಗೊತ್ತಿಲ್ಲ. ನಾನಂತೂ ಇದನ್ನು ಕಂಪ್ಲೀಟಾಗಿ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಆ್ಯಂಡ್ ಈ ಒಂದು ಸೆಟಪ್ಪು ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಫಿಶ್ಶು ಟೈಲ್ ಬಂದುಬಿಟ್ಟು ತುಂಬಾ ಸೂಪರ್ವಾಗಿದೆ. ಓಕೆ ಫ್ರೆಂಡ್ಸ್, ನಾನು ಝೂಮಿಂಗಲ್ಲಿ ಹಾಕ್ತೀನಿ, ನೀವು ನೋಡಿ ಕರೆಕ್ಟಾಗಿ ಅದ್ರ ಟೈಲೇ ಡಿಫ್ರೆಂಟಾಗಿ ಐತೆ ನಿಮ್ಮದು ಫಿಶ್ದು ಟೈಲು. ನನ್ನ ಒಂದು ಕ್ಯಾಮ್ರಾ ಕೂಡ ಅಷ್ಟೊಂದು ಕ್ಲಾರಿಟಿಯಾಗಿರಲ್ಲ, ಸೊ ಕಾಣಿಸ್ಬೋದು ನಿಮಗೆ. ಅದ್ರ ಟೈಲೇ ನಿಮಗೆ ಡಿಫ್ರೆಂಟಾಗಿದೆ ನೋಡಿ. ಓಕೆ, ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ. ಆ್ಯಂಡ್ ಇದರಲ್ಲಿ ಕಲರ್ಸ್ ಬಂದುಬಿಟ್ಟು ನನಗೆ ಆರೆಂಜು ಮತ್ತು ವೈಟೇ ಜಾಸ್ತಿ ಸಿಕ್ಕಿರೋದು. ಆರೆಂಜು ಅಂದರೆ ಒಂದು 4-3 ಆ ಥರ ಸಿಕ್ತು. ಆ್ಯಂಡ್ ವೈಟೇ ಜಾಸ್ತಿ ಬ್ರೇಡ್ಗಳು ಸಿಕ್ಕಿರೋದು. ಆ್ಯಂಡ್ ಬ್ಲ್ಯಾಕ್ ಮಾಲೀಸ್ ಕೂಡ ಸಿಕ್ಕಿದೆ. ಸೊ ಬ್ಲ್ಯಾಕಲ್ಲಿ ಬಂದುಬಿಟ್ಟು ಮಾಮೂಲಿ ನಾರ್ಮಲ್ ಮಾಲಿನೇ. ಆ್ಯಂಡ್ ಇನ್ನೊಂದು ಮಾಲಿ ಬಂದುಬಿಟ್ಟು ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ಹೋಗ್ತಿದೆ ನೋಡಿ, ಒಂದೇ ಒಂದು ನಿಮಿಷ ತೋರಿಸ್ತೀನಿ. ಸೊ ಇಲ್ಲಿ ಲಾಸ್ಟಲ್ಲಿ ಇದೆ ನೋಡಿ. ಸೊ ಆರೆಂಜ್ ಕೆಳಗಡೆ ಇದೆ ನೋಡಿ, ಅದು ಒಂಥರ ಡಿಫ್ರೆಂಟ್ ಟೈಪ್ ಆಫ್ ಮಾಲಿ. ಸೊ ಆ ಮಾಲಿನೂ ನಾನು ಈಸ್ಕೊಂಡೆ. ಸೊ ಪೇರೆಲ್ಲ ಇಲ್ಲ, ಸಿಂಗಲ್ ಇದರಲ್ಲೇ ಬಂದಿತ್ತು. ಸೊ ಅದಕ್ಕೆ ಈಸ್ಕೊಂಡ್ಬಿಟ್ಟೆ. ಆ್ಯಂಡ್
ಫಾಕ್ಸ್ ಸ್ಟೈಲಿಂದ ಒಂದು ಡಿಫ್ರೆಂಟ್ ಆಗೇ ಇತ್ತು. ನೀವು ಸ್ಟಾರ್ಟಿಂಗ್ ಫಿಶ್ ಬಿಟ್ಟಾಗ ಡಿಫ್ರೆಂಟ್ ಆಗಿತ್ತು. ಸೊ ಇವಾಗ ಫಿಶ್ನ ಬಿಟ್ಟಾಗ ಡಿಫ್ರೆಂಟ್ ಆಗಿದೆ ಟೋಟಲಿ. ಸೊ ನೀವು ಯಾರನ್ನ ಇದನ್ನು ಟ್ರೈ ಮಾಡಿ ನೋಡಿದ್ರೆ ಕಂಪ್ಲೀಟ್ಲಿ ನಮ್ಮ ವಿಡಿಯೋ ನೋಡಿದ್ರೆ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಫ್ರಿಜ್ ಬಾಕ್ಸ್ ಸೆಟಪ್ ಮಾಡಿ ಫಿಶಸ್ನ ತೊಗೊಂಡು ಬಿಡೋದು ಅಂತ. ಸೊ ಕಂಪ್ಲೀಟ್ ಗೈಡ್ಲೈನ್ಸ್ ನಿಮಗೆ ಇದರಲ್ಲಿ ಸಿಕ್ಕಿರುತ್ತೆ ಅಂತ ನಂಬ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಯಾವ ಥರ ಇರುತ್ತೆ ಅಂತ ವೆಯ್ಟ್ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಪಕ್ಕದಲ್ಲಿ ಸೌಂಡ್ ಕೇಳಿಸ್ತೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬಾ ಖುಷಿ ಆಗ್ತಿದೆ ನನಗೆ ವಿಡಿಯೋಸ್ನ ಕಂಟಿನ್ಯೂಸ್ ಆಗಿ ನೋಡಿದ್ದೀರಾ ಅಂತ ನಂಬ್ತೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ನಾನು ಇದಕ್ಕೆ ಎಷ್ಟು ಅನ್ಫಾರ್ಚುನೇಟ್ಲಿ ಯೂಸ್ ಮಾಡಿದೆ, ಖರ್ಚು ಮಾಡಿದೆ ಅನ್ನೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಸೊ ಸದ್ಯಕ್ಕೆ ಇಷ್ಟೇ ನನ್ನ ಒಂದು ಸೆಟಪ್ಪು. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆ್ಯಂಡ್ ನಾನು ಹೋಗಿದ್ದಂಥ ಶಾಪು ಎಲ್ಲಿದೆ ಏನಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇ ತಿಳಿಸ್ತೀನಿ. ಆ್ಯಕ್ಚುಲಿ ಅದರಲ್ಲಿ ನಿಮಗೆ ಒಂದು ಡಿಫ್ರೆಂಟ್ ವೆರೈಟಿ ಫಿಶ್ ತೋರ್ಸೋಣ ಅಂತ ಇದ್ದೆ. ಆ್ಯಕ್ಚುಲಿ ಅದನ್ನು ನಾನು ನೋಡೇ ಇಲ್ಲ. ಆಮೇಲೆ ಶಾಪ್ ಓನರ್ ಅವ್ರ ಹತ್ರ ಕೇಳಿದಾಗ ಅವಳು ಹೇಳಿದ್ರು ಅದು ಬಂದ್ಬಿಟ್ಟು ಸೆನೆಗಲ್ ಅಂತ ಒಂದು ಫಿಶ್ಶು. ಆ ಫಿಶ್ ಬಂದ್ಬಿಟ್ಟು ಗ್ರೌಂಡಲ್ಲೇ ಇರೋವಂಥ ಫಿಶು. ಆ್ಯಂಡ್ ಗ್ರೋತ್ ಕೂಡ ಲೋ ಲೆವೆಲ್ಲೇ. ಸೊ ಆದಷ್ಟು ಬೇಗ ಅದು ಬೇಗನೆ ಬೆಳೆಯಲ್ಲ. ಆ್ಯಂಡ್ ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಎಂಡ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ತನಕ ನೋಡಿರೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಅಪ್ಡೇಟ್ ಏನು ಬರುತ್ತೆ ಅಂತ ನೋಡಿ. ಸೊ ಇದು Day 2 ಪ್ರಾಸೆಸ್ ಅಂತಾನೆ ಹಾಕಿರ್ತೀನಿ ಟೈಟಲಲ್ಲಿ. ಸೊ ಚೆಕ್ಔಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.